तलाटी और गिरदार पैसे लेके आए वहाँ पे 15 तारीख के दिन 15 तारीख के दिन ही लिए सर ये थोड़ा पूजा रमेश और उनका मर्द जयराज बोल के है, उन लोगों को पैसे देके उनको वहाँ पे लेके आए और उनका घर बोलकर 25 तारीख को रिपोर्ट कहाँ पे सीडीपी ऑफिस को दिए उन्होंने। उसका ओसी कापी भी है मेरे पास। वो रहने के बावजूद भी उन लोग क्या करे बोले तो उन्हीं को और लिस्ट के अंदर नाम ला ले। क्यों बोलते उनका पैसा खाए उन्होंने, खाने के बाद ही उसको वहाँ पे कोर्ट ड्यूटी के लिए अप्लाई करे। ಒಂದು ಅಂಗನವಾಡಿ ಸಹಾಯಕಿ ಅಂತ ಒಂದು ಹುದ್ದೆ ಇದೆ। ಆ ಹುದ್ದೆಗೆ ನಮ್ಮ ಮನೆಯಲ್ಲಾದ ನಮ್ಮ ವೈದ್ಯರು ಅದಕ್ಕೆ ಅರ್ಜಿ ಹಾಕಿದ್ದಾರೆ ಮತ್ತು ಭೀಮನಗರ್ ನಿವಾಸಿ ಪೂಜಾ ತಂದೆ ರಮೇಶ್ ಗಂಡ ಜಯರಾಜ್ ಅವ್ರನ್ನೂ ಹಾಕಿದ್ದಾರೆ। ಅವರು ಬೋಗಸ್ ರೆಸಿಡೆಂಟನ್ನು ಇಲ್ಲಿ ತಹಸೀಲಿಂದ ತೆಕ್ಕೊಂಡು ಅಲ್ಲಿ ಅಪ್ಲೈ ಮಾಡಿದ್ದಾರೆ। ಇದು ನಾನು ಲೆಟ್ರ್ ಕೊಡ್ತಾಯಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ। ಇದಕ್ಕೆ ಏನು ಮಾಡಿರೋಂತಂದರೆ ನಾನು ಅದಕ್ಕೆ ಅರ್ಜಿ ಹಾಕಿ ಆ ರೆಸಿಡೆಂಟನ್ನು ರದ್ದುಪಡಿಸಿದ ಮೇಲೆ ಮತ್ತೆ ಅವರು CDP ಆಫೀಸರು ಈ ರದ್ದುಪಡಿಸಿದ ಲೆಟರ್ಗೆ ಪರಿಗಣಿಸದೆ ಮತ್ತೆ ಅವರಿಗೆ ನೇಮಕಾತಿ ಮಾಡಿರುತ್ತಾರೆ। ಇದಕ್ಕೆ ನಾನು ಅರ್ಜಿ ಹಾಕಿದಾಗ ಮತ್ತೆ CDP ಆಗಿರುವಂತಹ ಅವರು ಇಲ್ಲಿ ತಹಸೀಲ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಅವರು ಕಳಿಸಿರ್ತಾರಂತೆ। ಇದಕ್ಕೆ ನಾನು ಅಂಬೋದೇನೆಂದರೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಎಲ್ಲ ಡಾಕ್ಯುಮೆಂಟ್ಸಿಗೆ ಅವ್ರದ್ದು ರೆಸಿಡೆಂಟಲ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದ್ದಿದೆ, ಆದ್ರೂ ಮತ್ತೆ ಅವರಿಗೆ ಜಾಬಲ್ಲಿ ಇದು ಮಾಡಿದ್ದಾರೆ। ಇದಕ್ಕೆ ನಾನು ಮತ್ತೆ ಬಂದು ಇಲ್ಲಿ ತಹಸೀಲ್ದಾರ್ ಮೇಡಮ್ ಅವರಿಗೆ ಅರ್ಜಿ ಕೊಟ್ಟಿರುತ್ತೇನೆ। ಇದಕ್ಕೆ ಏನಂತಂದರೆ ಆಲ್ರೆಡಿ ಎಲ್ಲ ಬೋಗಸ್ ಮಾಡಿದ್ದಾರೆ। ಮತ್ತೆ ಪರಿಶೀಲನೆ ಮಾಡುವಾಗ ತಲಾಟಿ ಮತ್ತು ಗಿರ್ದಾವರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಸ್ವಂತಾಗಿ ಅವರೇ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿದ್ದಾರೆ। ಅಲ್ಲಿ ಇರುವ ಪರಿಶೀಲನೆ ಮಾಡಿ ಇವ್ರ ಮನೆಗೆ ಪಕ್ಕದಲ್ಲಿ ಇರ್ತಾರೆ ಅವರು, ಅದು ಇವರಿಗೆ ಗೊತ್ತಿಲ್ಲ ಅವರು ಅಲ್ಲಿ ಇರ್ತಾರೆ ಅಂತ। ಅವರ ಮನೆ ಎದುರೇ ಇವರು ಆಕಾಶ ಗಾಯಕೊಡಂತ ಅವ್ರ ಮನೆ ಎದುರೇ ಇರ್ತಾರೆ, ಇವ್ರೂ ಗೊತ್ತಿರಲ್ಲ ಅಂದ್ರೂ ಅದಕ್ಕೆ ಪರಿಶೀಲನೆ ಮಾಡಿ ಅವರು ಅಲ್ಲಿನೇ ಇದ್ದಾರೆ ಅಂತೇಳಿ लेटर ಬರ್ಕೊಂಡು ಬಂದಿದ್ದಾರೆ। सर आप बोल रहे हैं पैसे दिए बोल के, आप देखिए क्या पैसे दिए सो लेके आए उनको खुद नहीं आए उनको वही लोग उनको गाड़ी पे बैठा के लेके आए। कौन दिए सर, कौन पैसे दिए और कौन लिए सर? थोड़ा पूजा रमेश और उनका मर्द जयराज बोल के है, उन लोगों को पैसे देके उनको वहाँ पे लेके आए और उनका घर लेके मैं उनका घर दिखाता हूँ। सर पैसे लिए वाले कौन है, आप किसके ऊपर आरोप लगा? और गिरदार पैसे लेके आए वहाँ पे 15 तारीख के दिन 15 तारीख के दिन ही आते वहाँ पे उन्होंने, और उसी दिन पंचनामा करते हैं, उसी दिन उनका लेटर भी लिख डालते कि उन्हें यहीं पर कहे बोल के। एक ही दिन में उन्होंने पंचनामा। सर कुछ एविडेंस है क्या आपके पास पैसे लिए सो? अभी एविडेंस है, मैं बताने के टाइम को बताता हूँ, एविडेंस है बताने के टाइम को बताता हूँ। उनको ये जॉब नहीं होना, हमारे गली के पूरे लोग आए हम। आप CDP ऑफिसर को बात करके देखे सर? CDP ऑफिस को जाके बात करे, सब करे, उनको लेटर भी दिखाए हम जाके। क्या बोले सर? सर और नावेल्लर लगा उन्होंने क्या बोल रहे, मैं क्या है डॉक्यूमेंट्स के ऊपर मैं ही कराइए बोल के बोल रहे। डॉक्यूमेंट्स गलत है, डॉक्यूमेंट्स ऑलरेडी रद्द हो गए सो है। कौन से डेट को रद्द हो गया बोले तो उन लोगों ने को 12 तारीख को हमारे पंचशील नगर को आके सर्वे करने के बाद उन्होंने वहाँ के नहीं है बोलकर 25 तारीख को रिपोर्ट कहाँ पे CDP ऑफिस को दिए उन्होंने। उसका ओसी कापी भी है मेरे पास। वो रहने के बावजूद भी उन लोग क्या करे बोले तो उन्हीं को और लिस्ट के अंदर नाम ला ले। क्यों बोलते उनका पैसा खाए उन्होंने, खाने के बाद ही उसको वहाँ पे कोर्ट ड्यूटी के लिए अप्लाई करे। ಇಂದು ಭಾಲ್ಕಿ ತಾಲೂಕಿನಲ್ಲಿ ಏನು ಇಡೀ ಬೀದರ್ ಜಿಲ್ಲಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ನೇಮಕಾತಿಯನ್ನು ಈಗಾಗಲೇ ಆಗಿದ್ದಾವೆ। ಕೆಲವೊಂದು ತಾತ್ಕಾಲಿಕ ಪಟ್ಟಿ, ಕೆಲವೊಂದು ಅಂತಿಮ ಪಟ್ಟಿಗಳ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿರ್ತಾರೆ। ಆದರೆ ಏನು ಇದಕ್ಕಿಂತ ಮುಂಚೆ ಯಾವ ಆಧಾರದ ಮೇಲೆ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚಿದ್ರೋ ಆ ತಾತ್ಕಾಲಿಕ ಪಟ್ಟಿಗೆ ಅನೇಕ ಜನರು, ಅನೇಕ ಅಭ್ಯರ್ಥಿಗಳು ಆ ಒಂದು ತಾತ್ಕಾಲಿಕ ಪಟ್ಟಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿರ್ತಾರೆ। ಆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರೂ ಕೂಡ ಆ ಆಕ್ಷೇಪಣೆಗಳನ್ನು, ಆ ಕಂಪ್ಲೇಂಟ್ಸ್ಗಳನ್ನು ಕಡೆಗೆಸೆದು ಅವುಗಳನ್ನು ಗಾಳಿಗೆ ತೂರಿ ಮತ್ತೆ ಇವರ ಮನ ಬಂದಂತೆಯೇ ಅನೇಕ ರೀತಿಯಾದಂತಹ ಭ್ರಷ್ಟ, ಅನೇಕ ರೀತಿಯಾದಂಥ ಇನ್ಫ್ಲುಯೆನ್ಸ್, ಯಾವುದೇ ಒಂದು ರಾಜಕೀಯ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಏನು ವರ್ಕರ್ಗಳಿರ್ತಾರೋ ಅವರಿಗೆ ಪುನಃ ಪರಿಚಯ ಇದ್ದಂತಹ ಅನೇಕ ಅಭ್ಯರ್ಥಿಗಳನ್ನು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದಾರೆ। ನಾವು ಹೇಳೋದೇನು ಅಂದರೆ ಈ ಒಂದು ಹುದ್ದೆ ಕೇವಲ ಮೆರಿಟ್ ಆಧಾರ ಹಾಗೂ ವಾಸಸ್ಥಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಗೈಡ್ಲೈನ್ಸಲ್ಲಿದೆ।
2023-2024ನೇ ಅಧಿಸೂಚನೆ ಏನು ಹೇಳುತ್ತೆ ಅಂದರೆ ಕಾಲಮ್ ನಂಬರ್ 2 ಹಾಗೂ 3 ಇದು ಸ್ಥಳೀಯತೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ಬರೆದಿದ್ದಾರೆ, ಒಂದು ಪ್ರಥಮವಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಬೇಕು, ಮತ್ತು ಅದಾದ ನಂತರ ವಾಸಸ್ಥಳದ ಜೊತೆಗೆ ರೇಷನ್ ಕಾರ್ಡು, ವೋಟರ್ ಐ ಡಿ ಮತ್ತು ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಹಚ್ಚಿ ಅವರ ಒಂದು ವಾಸಸ್ಥಳವನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಒಂದು ಹುದ್ದೆಗಳನ್ನು ಕೊಡಬೇಕು ಅಂತ ಇದೆ. ಆದರೆ ಯಾವುದೇ ರೀತಿಯಾದಂಥ ಗೈಡ್ಲೈನ್ಸು ಇಲ್ಲಿನ ಅಧಿಕಾರಿಗಳಾಗಿರಲಿ ಅಥವಾ CDPO ಆಗಿರಲಿ ಯಾವುದೇ ರೀತಿಯಾದಂಥ ಗೈಡ್ಲೈನ್ಸು ಫಾಲೋ ಮಾಡಿಲ್ಲ. ಅವರು ಏನದ ಅಂತಂದ್ರೆ ಯಾವುದೇ ಗೈಡ್ಲೈನ್ಸ್ ಫಾಲೋ ಮಾಡದೇನೆ ಈ ಒಂದೇ ಒಂದು ಅಪ್ಲಿಕೇಶನ್ ಅಲ್ಲ, ಸುಮಾರು ಇದರಿಗಿಂತಲೂ ಹಿಂದೆ ಅನೇಕ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ, ನ್ಯೂಸ್ ಆಗಿದೆ. ಆದರೂ ಕೂಡ ಇವರು ಯಾವುದೇ ರೀತಿಯಾದಂಥ ನಮ್ಗೆ ಯಾರೂ ಇಲ್ಲ, ನಾವು ಏನು ಮಾಡಿದ್ರು ಎಲ್ಲ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ CDPO ಅತ್ಯಂತ ಒಂದು ನಿಷ್ಕಾಳಜಿಯನ್ನು ವಹಿಸಿ ಯಾವುದೇ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡದೇನೆ, ಖುದ್ದಾಗಿ ಪರಿಶೀಲನೆ ಮಾಡದೇನೆ ಅನೇಕ ವಿದ್ಯಾರ್ಥಿಗಳ ಒಂದು ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಯಾರು ಆ ಹುದ್ದೆಗೆ ಸರಿಸಾಟಿ ಇಲ್ವೋ ಅಂಥವರನ್ನು ಕೂಡ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅನೇಕ ಜನರನ್ನು ಮೋಸ ಮಾಡಿರ್ತಾರೆ. ಹಾಗಾಗಿ ಮುಂಬರುವ ದಿನದಲ್ಲಿ ಈ ಎಲ್ಲ ಒಂದು ಪ್ರಾಪರ್ ಹುದ್ದೆಗಳು ಯಾರಿಗೆ ಸಿಗೋ ಹುದ್ದೆಗಳಿದಾವೋ ಅದೇ ಹುದ್ದೆಗಳು ಅವ್ರಿಗೆ ಸಿಕ್ಕರೆ ಒಳ್ಳೆಯದು. ಇಲ್ಲ ಅಂತಂದರೆ ಬರುವಂಥ ಸಮಯದಲ್ಲಿ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಹಾಗೂ ಬೇರೆ ಬೇರೆ ಸಂಘಟನೆಗಳ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಸಿದ್ಧಾರ್ಥ ಬ್ಯಾಗೆ, ಭೀಮ್ ಆರ್ಮಿಯ ತಾಲೂಕಾಧ್ಯಕ್ಷ ಬಾಲ್ಕಿ.